ಎಷ್ಟು ಟೆಂಪ್ಟಿಂಗ್ ಆಗಿದೆ. ಜುಲು 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 ಅಂತ ನೀರು ಬರ್ತದೆ ಬಾಯಲ್ಲಿ. ಈ ಥರ ಯಾರೋ ರೀಲಲ್ಲಿ ನೋಡಿದ್ದು ಇದು, ಯಾರೋ ಆಂಟಿ ಮಾಡೋದು. ಹೇಳಿದೆ ತಾನೆ ಟೆಂಪ್ಟ್ ಆಗತ್ತೆ ಅಂತ, ಹಂಗೆ ಕಚ್ಬಿಡೋಣ ಅನಿಸ್ತಾ ಇದೆ. ಬಟ್ ಇದು ಇನ್ನೂ ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಮಸಾಲ ತೊಗೊಂಡು ಸ್ವಲ್ಪ ಹಂಗೆ ಚಿಕನ್ ಮೇಲೆ ಹಾಕ್ಬೋಣ. ಇವತ್ತು ಕೋಳಿಯಲ್ಲಿ ಒಂದು ಒಳ್ಳೆ ಐಟಮ್ ಮಾಡೋಣ, ಡಿಫ್ರೆಂಟ್ ಆಗಿರೋದು ತೋರಿಸ್ತೀನಿ. ಅದಕ್ಕೆ ಕೋಳಿ ಅಂಗಡಿಗೆ ಬಂದಿದ್ದೀನಿ. ಒಂದು ಅರ್ಧ ಕೋಳಿಯಲ್ಲಿ ಫಸ್ಟ್ ಟ್ರೈ ಮಾಡೋಣ, ವರ್ಕೌಟ್ ಆದರೆ ಒಂದು ಫುಲ್ ಕೋಳಿಯಲ್ಲಿ ಮಾಡೋಣ. ಸೊ ಅರ್ಧ ಕೋಳಿ ತೊಗೊಂಡು ಫುಲ್ ಹಂಗೆ ಕಟ್ಟಿಗಿಟ್ಟು ಏನಿಲ್ಲ, ಹಂಗೆ ತೊಗೊಂಡು ಒಂದು ಐಟಮ್ ಮಾಡೋಣ ಅಂತ. ವರ್ಕೌಟ್ ಆದರೆ ವಿಡಿಯೋ ಬರುತ್ತೆ. ಓಕೆ, ಸೊ ಅರ್ಧ ಆಲ್ಮೋಸ್ಟ್ 620 ಗ್ರಾಮ್ಸ್ ಇದೆ. ಕೋಳಿ ರೇಟ್ ಏನಾದ್ರು ಜಾಸ್ತಿ ಆಗ್ಬಿಟ್ಟಿದೆಯಾ ಹೇಳಿದೆ. ಏನಕ್ಕೆ ಜಾಸ್ತಿ ಏನಾದ್ರು ಆಗಿದೆ ಅಂದರೆ, ಹೌದು ಸರ್ ಸ್ವಲ್ಪ ಜಾಸ್ತಿ ಆಗಿದೆ. ಏನಕ್ಕಂದರೆ ಚಳಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಸೊ ಚಳಿ ಜಾಸ್ತಿ ಆಗಿರೋದಕ್ಕೆ ಕೋಳಿ ರೇಟು ಜಾಸ್ತಿನಾ? ಓಕೆ, ಗೊತ್ತಿಲ್ಲ, ಇರ್ಬೋದೇನೋ. ಇಲ್ಲ ನೋಡಿ, ಇಲ್ಲೊಂದೇನೋ ಹಗ್ಗ ಹಾಕ್ಬಿಟ್ಟಿದ್ದಾರೆ. ತಪ್ಪು ತಿಳ್ಕೊಂಬಿಡಿ, ಇದೇನೋ ಹಗ್ಗ ಅಲ್ಲ, ಬೇರೆ ಹಗ್ಗ ಅಲ್ಲ. ನಾವು ಅಮ್ಮ ಮಾಡೋ ಕೆಲಸ ಇದಲ್ಲ. ಫ್ರೂಟ್ಸು ಸ್ವೀಟ್ಸ್ ಗೀಟ್ಸ್ ಏನಾದರೂ ಇಲ್ಲಿಟ್ಟರೆ ಟೇಬಲ್ ಮೇಲೆ, ಸೊ ಸೀಮೆ ಎಲ್ಲ ಬರ್ತದೆ, ಹೆಂಗೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಹಿಂಗೆ ಒಂದು ಕವರಲ್ಲಿ ಹಾಕಿ ಕಟ್ಬಿಟ್ಟು ಹಿಂಗೆ ಹ್ಯಾಂಗ್ ಮಾಡಿಬಿಡೋದು. ಸೊ ಅದು ನಮ್ಮ ಅಮ್ಮದ ಐಡಿಯಾ. ಬಟ್ ಆ ಥ್ರೆಡ್ ಎಸ್ಥೆಟಿಕ್ ಆಗಿಲ್ಲ, ಅದು ಬೇರೆ ವಿಷಯ. ಆ ಹಗ್ಗನ ಚೇಂಜ್ ಮಾಡಿ ಈ ಬಾವಿಲಿ ನೀರು ಸೇದೋಕ್ಕೆ ಇಟ್ಕೊಂಡಿರ್ತಾರಲ್ಲ ಆ ಹಗ್ಗ, ಸೊ ಆ ಥರ ಒಂದು ಹಗ್ಗ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ, ಸೊ ಈ ಚಿಕನ್ ಮಾಡೋಕ್ಕೆ ಮೇಯ್ನ್ ಈ ರೆಡ್ ಚಿಲ್ಲೀಸ್ ಬೇಕು. ಎಲ್ಲ ಟೈಪು ರೆಡ್ ಚಿಲ್ಲೀಸ್ ಇಟ್ಕೊಂಡಿದ್ದೀನಿ, ಕೆಮ್ಮಣ್ಸಿನ್ಕಾಯಿ. ಸೊ ಎಲ್ಲ ಮಿಕ್ಸ್ ಮಾಡಿ ಹಿಂಗೆ ತಗೊಂಡು ಹಿಂಗೆ ಸುರಿದ್ಬಿಡೋಣ ವೀಡಿಯೋಗೆ. ಸೊ ತೊಟ್ಟಿಗೆಲ್ಲ ಬೀಡಿಸಿ ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದಿಷ್ಟು ಹಾಕೋಣ ಚಿಲ್ಲಿ, ಅರ್ಧ kg. ಸೊ ಅದ್ರ ಜೊತೆ ಖಾರಕ್ಕೆ ಇನ್ನೂ ಮೆಣಸು ಹಾಕ್ತೀನಿ. ಅದನ್ನು ಪೌಡ್ರ್ ಅಲ್ಲ, ಮೆಣಸನ್ನ ಸ್ವಲ್ಪ ಕೋರ್ಸಾಗೆ ಕ್ರಷ್ ಮಾಡ್ಕೊಳ್ಳೋಣ ಅಷ್ಟೇ. ಓಕೆ, ಸೊ ಯರ್ ಕಮ್ಸ್ ಕುಟಾಣಿ. ಪೆಪ್ಪರ್ ಇಟ್ಕೊಂಡಿದ್ದೀನಿ. ಅಲ್ಲಿ ಹಂಗೆ ಇಟ್ಕೊಂಡು ಕೊಟ್ಟರೆ ಸೌಂಡ್ ಇವೇ ಬರುತ್ತೆ. ಅದಕ್ಕೆ ಒಂದು ಬಟ್ಟೆ ಮೇಲೆ ಕುಟಾಣಿ ಇಟ್ಬಿಟ್ಟು ಐಟಮ್ಸ್ನ ಇದರೊಳಗಡೆ ಹಾಕಿ ಯಾಕೋ ಫ್ಲಾಪ್ ಆಗೋಯ್ತು. ಇಷ್ಟೊತ್ತು ಅಲ್ಲಿಂದ ಒಂದು 2 ನಿಮಿಷ ಕೊಟ್ಟಿದ್ದೀನಿ, ಏನೂ ಡಿಫ್ರೆನ್ಸ್ ಇಲ್ಲ, ಹೆಂಗಿದೆಯಾ ಹಂಗೇ ಇದೆ. ಫ್ಲಾಪ್ ಸೊ ಆಗುತ್ತೆ, ಒಂದ್ಸರಿ ಫ್ಲಾಪ್ ಶೋಸ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ತೊಗೊಂಡು ಮಿಕ್ಸಿಲಿ ಹಿಂಗೆ ಹಾಕಿ ಸುಮ್ಮನೆ ಟ್ರಪ್ ಅನ್ಸಿದ್ರೆ ಆಗ್ಬಿಡುತ್ತೆ. ಕುಟ್ಟಿ ಮಾಡೋದ್ರಲ್ಲಿ ಒಂಥರ ಟೇಸ್ಟ್ ಅಂತಾರಲ್ಲ, ಸೊ ಅದನ್ನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಫ್ಲಾಪ್ ಆಗೋಯ್ತು. ಸೊ ಇವಾಗ ಏನು ಮಾಡೋಣ ಅಂದರೆ, ಜಾರಲ್ಲಿ ಜಾರ್ ತೊಗೊಳ್ಳೋಣ, ಗ್ರೈಂಡ್ ಮಾಡೋಣ. ನೋಡಿ ಹಿಂಗೆ ಚಿಲ್ಲಿ ಫ್ಲೇಕ್ಸ್ ಥರ ಆಗಬೇಕಾಗಿತ್ತು. ಸುಮ್ಮನೆ ಮಿಕ್ಸಿಲಿ ಒಂದು ಡ್ರು ಮಾಡಿದೆ ಆಗೋಯ್ತು. ಸೊ ಮೆಣಸು ಅಂತ ಪಕ್ಕ ಹಾಗೆ ಆಗುತ್ತೆ, ಅದನ್ನು ಹಾಕೊಂಡು ಕೊಟ್ಬಿಡೋಣ. ಸೊ ಓಕೆ, ಇದು ಆಯಿತು. ಇಷ್ಟಾದರೆ ಸಾಕು. ಸೊ ನೆಕ್ಸ್ಟ್ ಮೇನ್ ಐಟಮು ಇದು ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿನ ಅದನ್ನು ಪೇಸ್ಟ್ ಮಾಡ್ಕೊಬೋದು. ಅದನ್ನು ಸುಮ್ಮನೆ ಜಜ್ಜಿ ಕೊಟ್ಟು ಹಾಕ್ಬೇಕಷ್ಟೆ. ಸೊ ಏನು ಮಾಡೋಣ ಅಂದರೆ, ಹಂಗೆ ಮೈಂಡ್ ಚೇಂಜ್ ಆಯಿತು. ಇವಾಗ ಕುಟ್ಟೋ ಬದಲು ಹೆಂಗೋ ಇಲ್ಲಿ ಸ್ವಲ್ಪ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಹೆಂಗೋ ಇದನ್ನು ಚಿಕನ್ಗೆ ಹಾಕಿ ಕಲಿಸ್ಬೇಕು. ಸೊ ಇದನ್ನು ಬೆಳ್ಳುಳ್ಳಿ, ಶುಂಠಿ, ಸೊ ಇಷ್ಟನ್ನು ಹಾಕ್ಕೊಂಡು ಒಂದು ರೌಂಡ್ ಡ್ರ್ ಅನ್ಸ್ಬಿಟ್ರೆ ಇಲ್ಲ ನೋಡಿ ಈ ಥರ ಇರ್ಬೇಕು. ಹಿಂಗಿರ್ಬೇಕು, ಎಲ್ಲ ಹಂಗಂಗೆ ಮೇಲೆ ಕಾಣ್ತಾ ಇರ್ಬೇಕು. ಸೊ ಮೇಯ್ನಾಗಿ ಈ ರೆಸಿಪಿ ಏನಪ್ಪ ಅಂದರೆ, ಎಲ್ಲ ನುಣ್ಣಗೆ ಯಾವುದು ರುಬ್ಕೊಬಾರ್ದು, ಎಲ್ಲ ಕೋರ್ಸಾಗಿ ಹಂಗೆ ತಿಂತಾ ಇರೋ ಚಿಕನ್ ಜೊತೆ ಎಲ್ಲ ಸಿಗ್ತಾ ಇರಬೇಕು. ಚಿಲ್ಲಿ ಫ್ಲೇಕ್ಸ್ ಥರ ಚಿಲ್ಲೀಸು, ಗಾರ್ಲಿಕ್, ಸೊ ಎಲ್ಲ ಹಂಗೆ ಬಾಯಲ್ಲಿ ಸಿಗ್ತಾ ಇರಬೇಕು ಚಿಕನ್ ಜೊತೆ. ಅವಾಗ ಮಜ್ಜಾನೆ ಬೇರೆ. ಸೊ ಚಿಕನ್ನು ಅರ್ಧ ಕೋಳಿ ಹಂಗೆ ತಂದ್ಬಿಟ್ಟಿದ್ದೀನಿ. ಸೊ ಬ್ರೆಸ್ಟ್ ಪೀಸು, ಲೆಗ್ ಪೀಸು, ವಿಂಗ್ಸು ಎಲ್ಲ ಇದೆ. ಇಲ್ಲೆಲ್ಲ ಒಂದೊಂದು ವೇಸ್ಟ್ ಇರುತ್ತೆ, ವೇಸ್ಟ್ ಐಟಮ್ಸು, ಅದನ್ನೆಲ್ಲ ತೆಗಿಬೇಕು ಈ ಸಂದಿಯಲ್ಲಿ, ರಿಬ್ಸ್ ಹತ್ರ. ಓಕೆ, ಸೊ ಫಸ್ಟ್ ಚೆನ್ನಾಗಿ ನಿಂಬೆಹಣ್ಣು ಹಿಂಡ್ಬಿಡೋಣ. ಸ್ವಲ್ಪ ಅರಿಶಿನ ಹಾಕ್ಬಿಡೋಣ, ಧನಿಯಾ ಪುಡಿ ಹಾಕೋಣ ಒಂಚೂರು. ಫ್ರೆಶ್ಶಾಗಿ ನೆನ್ನೆ ಥರ ಮಾಡಿದೆ ನಾನು ಮನೆಯಲ್ಲಿ. ಆಮೇಲೆ ಮೇನ್ ಐಟಮು ಇಲ್ಲಿ ನೋಡಿ, ಇದು ಮಜಾ. ಇದನ್ನು ಹಾಕೊಂಡು ಮಸಾಜ್ ಮಾಡ್ಬೇಕು ಸರಿಯಾಗಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಎಣ್ಣೆ, ಆ್ಯಂಡ್ ಇದು ಆಪ್ಷನಲ್ಲು ಸೀಸರ್ ಸಾಸ್ ಅಂತ. ಆ್ಯಂಡ್ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಚೆನ್ನಾಗೆ ಎಲ್ಲ ಮಸಾಜ್ ಮಾಡಬೇಕು. ಇವಾಗ ಒಂದು ಅತ್ಯುತ್ತಮವಾದ ದೃಶ್ಯ ತೋರಿಸ್ತೀನಿ. ನೋಡಿದ ತಕ್ಷಣ ಹಂಗೆ ಚಿಕನ್ ಟೆಂಪ್ಟ್ ಆಗ್ಬಿಡ್ಬೇಕು, ಹಂಗೆ ರಾನೇ ತಿನ್ಬಿಡ್ಬೇಕು, ಆ ಥರ ಫೀಲ್ ಆಗುತ್ತೆ. ಸೊ ನಡೆ. ಓಹೋ, ಒಂದು 5 ನಿಮಿಷ ಆರಾಮಾಗಿ ಪೀಸ್ಫುಲ್ಲಾಗಿ ನಿಂತ್ಕೊಂಡು ಮ್ಯಾರಿನೇಟ್ ಮಾಡಿದ್ದೀನಿ. ಎಲ್ಲ ಸಂದಿಗಿಂದು ಎಲ್ಲ ಕಡೆನೂ ಹೋಗಿರ್ಬೇಕು. ಟೆಂಪ್ಟ್ ಆಗ್ತಾ ಇದೆಯಾ? ಸೊ ಎಲ್ಲ ಮಸಾಲ ಒಂಚೂರು ವೇಸ್ಟ್ ಮಾಡಿದೆ,
ಹಾಕಿದ್ದೀನಿ. ಹೇಳಿದೆ ತಾನೆ ಟೆಂಪ್ಟ್ ಆಗತ್ತೆ ಅಂತ, ಹಂಗೆ ಕಚ್ಬಿಡೋಣ ಅನಿಸ್ತದೆ. ಬಟ್ ಕಾಯಬೇಕು, ಚೆನ್ನಾಗಿ ಸ್ಲೋ ಕುಕ್ ಮಾಡಬೇಕು. ಇದ್ರ ಮೇಲೆ ಇವಾಗ ಪೆಪ್ಪರ್ ಆಗಲೇ ಕೋರ್ಸಾಗಿ ರುಬ್ಕೊಂಡಿದ್ವಲ್ಲ, ಅದನ್ನು ಇದ್ರ ಮೇಲೆ ಸುಮ್ಮನೆ ಸ್ಪ್ರಿಂಕಲ್ ಮಾಡಬೇಕು. ಸ್ಪ್ರಿಂಕಲ್ ಮಾಡಿ ಇಲ್ಲಾಂದ್ರೆ ಹಂಗೆ ಇದ್ರ ಮೇಲೆ ನೀಟಾಗೆ ಸ್ಪ್ರೆಡ್ ಮಾಡಿ ಈ ಥರ ಪೆಪ್ಪರ್ ಎಲ್ಲ ಉದುರಿಸ್ಬಿಟ್ರೆ ಹಿಂಗಾಗತ್ತೆ. ಇದು ಇನ್ನೂ ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಆಹಾ ನೋಡಿ, ಆ ಕಾಲು ನೋಡಿ, ಆ ತೊಡೆ ನೋಡಿ, ವಿಂಗ್ಸ್ ನೋಡಿ. ಈ ಪೀಸ್ ಬಗ್ಗೆ ನಾನು ಏನು ಹೇಳೋಕ್ಕೋಗಲ್ಲ, ಸೆನ್ಸರ್ ಆಗ್ಬಿಡುತ್ತೆ. ಸೊ ಏನು ಮಾಡ್ಬೇಕಂದ್ರೆ ಇವಾಗ ಇದನ್ನು ಮ್ಯಾರಿನೇಷನ್ಗೆ ಅಟ್ಲೀಸ್ಟ್ 1 hour ಇಡಿ. ನಂಗೆ 1 hour ಇಡಕ್ಕೆ ನನಗೂ ಟೈಮ್ ಇಲ್ಲ. ಸ್ವಲ್ಪ ಗಟ್ಟಿ ಮನ್ಸು ಮಾಡಿಕೊಂಡು 20-25 ಅಥವಾ 30 ಮಿನಿಟ್ಸ್ ಇಟ್ಬಿಡೋಣ. ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ಓಕೆ, ಸೊ ಫ್ರೀಝರಲ್ಲಿ ಒಂದು 20 ನಿಮಿಷ. ಸೊ ಫ್ರಿಜ್ಜಲ್ಲಿ ನೆನ್ನೆ ಮಾಡಿದ ಬಿರಿಯಾನಿ ಇದೆ. ಇವಾಗ ತಿನ್ನೋಕೆ ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಟೇಸ್ಟು. ಸೊ ಇವತ್ತಿನ ಡಿನ್ನರು ಸಾರ್ಟೆಡ್. ಈ ಚಿಕನ್ಗೆ ಏನು ಹೆಸರು ಇಡೋದು ಗೊತ್ತಿಲ್ಲ. ಏನೋ ಒಂದು ಚಿಕನ್ಗೆ ಒಂದು ಹೆಸರು ಇಡ್ತೀನಿ. ಆ ಚಿಕನ್ನು ಪ್ಲಸ್ ನೆನೆ ಮಾಡಿದ ಬಿರಿಯಾನಿ. ಓಕೆ, ಸೊ ಮ್ಯಾರಿನೇಷನ್ ಒಂದು ಅರ್ಧ ಗಂಟೆ 20 ಮಿನಿಟ್ಸ್ ಮೇಲೆ ಆಗಿದೆ. ಫ್ರೀಸಲ್ಲಿ ಇಟ್ಟರೆ ಇನ್ನೂ ಸಖತ್ತಾಗಿ ಮ್ಯಾರಿನೇಟ್ ಆಗುತ್ತೆ. ಮಸಾಲ ಕೂತಿರೋದು ನೋಡಿ ಅದ್ರ ಮೇಲೆ ಅಂಟ್ಕೊಂಡ್ಬಿಟ್ಟಿದೆ. ಸೊ ಇವಾಗ ಏನಿಲ್ಲ, ಸೊ ಪಕ್ಕದಲ್ಲಿ ಪಾತ್ರೆಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಇದನ್ನು ಎತ್ಕೊಂಡು ತಗೊಂಡು ಹಿಂಗೆ ಇಟ್ಬಿಡೋದು ಅಷ್ಟೆ. ಈ ಮಿಕ್ಕಿರೋ ಮಸಾಲ ಎಲ್ಲ ಸ್ವಲ್ಪ ಹಾಕ್ಬಿಡೋಣ. ಇವಾಗ ಸ್ವಲ್ಪ ನೀರು ಹಾಕಬೇಕು. ಇದು ನೀರಲ್ಲೇ ಕುಕ್ ಆಗುತ್ತೆ. ಸೊ ಅದೇ ಒಂದು ಚಿಕನ್ ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಅದ್ರ ಜೊತೆ ಸ್ವಲ್ಪ ನೀರು ನಾವು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಕಮ್ಮಿ ಉರಿಯಲ್ಲಿ ಫುಲ್ ಲೋ ಫ್ಲೇಮಲ್ಲಿ 1 hour ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಕುಕ್ ಮಾಡಬೇಕು ಲೋ ಫ್ಲೇಮಲ್ಲಿ. ಅವಾಗ ಸಖತ್ತಾಗುತ್ತೆ. ಸೊ ನೀರೆಲ್ಲ ಸರಿಯಾಗಿ ಮಸಾಲ ಏನು ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ಅದರಲ್ಲೇ ತೊಳೆದ್ಬಿಟ್ಟು ಹಿಂಗೆ ಸುಳಿದ್ಬಿಡೋದು ನೀರು. ಸೊ ಇಷ್ಟು ಕತೆ. ಇವಾಗ ಆರಾಮಾಗೆ ಸ್ಲೋ ಕುಕ್ ಆಗಲಿ, 1 hour ಕುಕ್ ಆಗಲಿ. ಅದಾದಮೇಲೆ ನೋಡೋಣ, ಮೇ ಬಿ ಒಂದು ಅರ್ಧ ಗಂಟೆ ಆದಮೇಲೆ ಹಿಂಗೆ ಫ್ಲಿಪ್ ಮಾಡೋಣ. ಈ ಕಡೆ ಆ ಕಡೆ ಎಲ್ಲ ನೀಟಾಗಿ ಕುಕ್ ಆಗುತ್ತೆ. ಒಂದು 25 ನಿಮಿಷ ಆಯಿತು. ಸೊ ಹಂಗೆ ಕಟ್ಟಾಗೋಯ್ತು ಈಸಿಯಾಗಿ. ಇದನ್ನು ಉಲ್ಟಾ ಮಾಡಿ ಇನ್ನೊಂದು 10 ನಿಮಿಷ ಮುಚ್ಚಿಟ್ಕೊಳ್ಳೋಣ. ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಬೋಣ ಈ ಗ್ರೇವಿನೆಲ್ಲ. ಸೊ ತಿಕ್ಕಾಗೆ ಮಸಾಲ ಆಗಿದೆ. ಆ ಮಸಾಲಾನ ನೀಟಾಗಿ ಇದಕ್ಕೆ ಸ್ಮಿಯರ್ ಮಾಡಿ. ಇದು ನೋಡಿ ಎಷ್ಟು ಟೆಂಪ್ಟಿಂಗ್ ಆಗಿದೆ ಈ ಚಿಕನ್ನು ರೆಸಿಪಿ. ನೀಟಾಗಿ ಮಸಾಲಾನ ಚಿಕನ್ ಮೇಲೆ ಸ್ಮಿಯರ್ ಮಾಡಿ ಇದೆ. ಸೊ ಸ್ವಲ್ಪ ಮಸಾಲ ಇರಬೇಕು, ಈ ಥರ ಗಟ್ಟಿ ಮಸಾಲ ಇರಬೇಕು. ಸೊ ದಟ್ ಡಿಪ್ ಮಾಡ್ಕೊಂಡು ತಿನ್ಬೋದು. ಓಕೆ, ಸೊ ಇಲ್ಲಿ ನೋಡಿ ಚಿಕನ್ನ ಹಿಂಗಾಗಿದೆ. ನೋಡಿ ಮಸಾಲ. ಸೊ ಮಸಾಲ ತೊಗೊಂಡು ಸ್ವಲ್ಪ ಹಂಗೆ ಚಿಕನ್ ಮೇಲೆ ಹಾಕ್ಬೋಣ. ಹಂಗೆ ಒಂದು ಲೆಗ್ ಪೀಸು ಅದ್ರ ಮೇಲೂ ಮಸಾಲ ಹಿಂಗೆ ಹಾಕಿ ನೋಡಿ ಈ ಥರ ಎಷ್ಟು ಟೆಂಪ್ಟಿಂಗಾಗಿ ಕಾಣಿಸುತ್ತೆ. ಸೊ ವಿಂಗ್ಸ್ ಪೀಸ್ ನೋಡಿ ಹಂಗೆ ನೋಡಿ ಹಂಗೆ ಬರ್ತಾ ಇದೆ. ಸೊ ಈ ಥರ ಸ್ಲೋ ಕುಕ್ ಮಾಡಿದ್ರೆ ಈಸಿಯಾಗಿ ಎಲ್ಲ ಬಂದ್ಬಿಡುತ್ತೆ ಪೀಸಸ್. ಬಾಯಲ್ಲಿ ನೀರು ಬರ್ತಾ ಇದೆ, ತಡ್ಕೊಳಕ್ಕಾಗ್ತಾಯಿಲ್ಲ. ಬಿಸಿ ಬೇರೆ, ಜುಲು 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 ಅಂತ ನೀರು ಬರ್ತಾ ಇದೆ ಬಾಯಲ್ಲಿ. ಈ ಥರ ಯಾರೋ ರೀಲಲ್ಲಿ ನೋಡಿದ್ದು ಇದು, ಯಾವುದೋ ಆಂಟಿ ಮಾಡೋದು. ಸೊ ಹಂಗೆ ಫೀಲಿಂಗು ಆ್ಯಕ್ಚುಲಿ ಅವ್ರು ಹೇಳೋದು ನಿಜಾನೇ. ಆ್ಯಕ್ಚುಲಿ ಅದೇ ಫೀಲಿಂಗ್ ಬರ್ತದೆ ಬಾಯಲ್ಲಿ. ಸೊ ಒಂದು ದೊಡ್ಡ ಪೀಸು, ಸೊ ಒಂದು ಚಿಕನ್ ಪೀಸ್. ಸೊ ಒಂದು ರಿಚ್ ವೈಟ್ ತೊಗೊಂಬೋಣ. ನೋಡಿ ಟೋಟಲಿ ವರ್ತ್ ಇಟ್ಟು ಪೈಸಾ ವಸೂಲ್ ರೆಸಿಪಿ ಇದಂತೂ. ಇದೊಂದು ಟ್ರೈ ಮಾಡಿ, ನಿಜವಾಗ್ಲೂ ಸೂಪರ್ ಆಗಿದೆ. ಮೇಲೆ ನುಣ್ಣಗೆ ರುಬ್ಬಿಲ್ಲ, ಕೋರ್ಸಾಗಿ ರುಬ್ಬಿದ್ದೀವಲ್ಲ, ಗಾರ್ಲಿಕ್ಕು ಚಿಲ್ಲಿ ಫ್ಲೇಕ್ಸ್ ಅದೆಲ್ಲ ಸಿಗ್ತಾ ಇದೆ. ಸರಿಯಾಗಿ ಕುಕ್ ಆಗಿದೆ, ಬ್ಲೆಂಡ್ ಆಗಿದೆ ಇದ್ರ ಜೊತೆ ಚಿಕನ್ ಜೊತೆ. ಒಂದು ಪೀಸು ಸಖತ್ ಟೆಂಡರ್ ಆಗಿ ಸೂಪರ್ ಆಗಿದೆ. ಯಾಕಂದರೆ ಸ್ಲೋ ಕುಕ್ ಮಾಡಿದ್ವಲ್ಲ 1 hour. ಸೊ ಅದಕ್ಕೆ
ಸೂಪರ್. ಆರಾಮಾಗಿ ಇದ್ರ ಜೊತೆ ಒಂದೇನೋ ಡಿಪ್ ಇಟ್ಕೊಂಡು ತಿಂದ್ರೂ ಸೂಪರ್ ಆಗುತ್ತೆ. ಹಂಗೆ ತಿನ್ನಿ, ಇದೆ ಈ ಮಸಾಲೆ ಡಿಪ್ ಥರ ಇದೆ, ಅಡಿಕೆಯಾಗಿದೆ. ಫೈನಲಿ 1 hour ಕಾಯ್ದಿದ್ದಕ್ಕೂ ಬರ್ತು. ಹಳೆ ಕಾಲದಲ್ಲಿ ವಿಲನ್ಸ್ ತಿಂತಾರಲ್ಲ, ಹಂಗೆ ಆ ಥರ ಫೀಲ್ ಬರ್ತಾ ಇದೆ. ಒಂದು ಫುಲ್ ಚಿಕನ್ ಇಟ್ಕೊಂಡು ತಿನ್ನೋಕ್ಕೆ. ಇದು ನನ್ನ ವೈಫಿಗೆ, ಅಚ್ಚುಗೆ, ಇದು ನನಗೆ. ಸೊ ರೆಸಿಪಿ ಟ್ರೈ ಮಾಡ್ಬಿಟ್ಟು ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ.